ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್. ಅರುಣ್ ತನ್ನ ಕಾರನ್ನು ವಿಕಾಸ್ನ ಮನೆಯ ಹೊರಗಿನ ರಸ್ತೆಯಲ್ಲಿ ನಿಲ್ಲಿಸಿದ. ಗೇಟ್ ತೆರೆದಿತ್ತು. ಅವನು 3 ವರ್ಷಗಳ ಬಳಿಕ ತನ್ನ ಗೆಳೆಯನನ್ನು ನೋಡಲು ಬಂದಿದ್ದ. ಒಳಗಡೆಯಿಂದ ಜುಳು ಜುಳು ಎಂಬ ನೀರಿನ ಸದ್ದು ಕೇಳಿಸುತ್ತಿತ್ತು. ಅದು ಸ್ನಾನದ ಕೋಣೆಯ ಕಿಟಕಿಯಿಂದ ಹೊರಟು ಬರುವ ನೀರಿನ ನೀಳ ಹಾಡಿನಂತೆ ಕೇಳಿಸುತ್ತಿತ್ತು. ಅದರೊಂದಿಗೆ ಒಂದು ಸುವಾಸನೆ ಕೂಡ ಬೆರೆತು ಬರುತ್ತಿತ್ತು. ಅದು ಸಾಬೂನಿನ ಸುಗಂಧ ಅಂತ ತಿಳಿಯೋಕೆ ಅವನಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಆ ಸೋಪನ್ನು ಬಳಸುವುದು ವಿಕಾಸ್ನ ಅಮ್ಮ ಸುನೀತಾ ಮಾತ್ರ. ಸುನೀತಾ ಸ್ನಾನ ಮಾಡುತ್ತಿದ್ದಾಳೆ ಅಂತ ನೆನೆದು ಅರುಣ್ ಕುತೂಹಲಗೊಂಡ. ಅದು ಹೆಚ್ಚು ಹೂವಿನಂತಹ ಸೊಗಸಾದ ಸುವಾಸನೆಯನ್ನು ಹೊಂದಿತ್ತು. ಜೊತೆಗೆ ಶ್ರೀಗಂಧದ ಪರಿಮಳವೂ ಇತ್ತು. ಇವರಿನ್ನೂ ಈ ಸೋಪ್ ಉಪಯೋಗಿಸುವುದನ್ನು ನಿಲ್ಲಿಸಿಲ್ವಾ ಅಂತ ಅಂದುಕೊಂಡ ಅರುಣ್ನ ಹೃದಯದ ಬಡಿತ ಸ್ವಲ್ಪ ವೇಗವಾಗಿತ್ತು. ಸುನೀತಾಳ ಆಕರ್ಷಣೆ ಮತ್ತು ಅರುಣ್ನ ಕಾತುರ ವಿಕಾಸ್ನ ಸ್ನೇಹಿತನಾಗಿ ಆ ಮನೆಗೆ ಎಷ್ಟೋ ಬಾರಿ ಬಂದಿದ್ದರು. ಸುನೀತಾಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ವಿಚಿತ್ರವಾದ ನಡುಕ, ಒಂದು ಸೆಳೆತ ಉಂಟಾಗುತ್ತಿತ್ತು. ಆ ಕ್ಷಣದ ಯೋಚನೆಗಳು ಅವನ ಮನಸ್ಸಿನಲ್ಲಿ ಓಡಾಡಿದವು. ಈಗಲೂ ಅವನು ವಿಕಾಸ್ನ ಹೆಸರು ಹೇಳಿಕೊಂಡು ಸುನೀತಾ ಆಂಟಿಯನ್ನೇ ನೋಡಲು ಬಂದಿದ್ದ. 40ರ ಹಾದಿ ಮೀರಿದ್ದರೂ ಅವಳಲ್ಲಿದ್ದ ಉತ್ಸಾಹ, ಆಕರ್ಷಕವಾದ ನಗು ಮತ್ತು ವಿಶೇಷವಾಗಿ ಸೀರೆಯುಟ್ಟುಕೊಂಡಾಗಿನ ಆ ಗಂಭೀರವಾದ ಸೌಂದರ್ಯ, ದೊಡ್ಡದಾದ ಹಿಂದಿನ ಭಾಗ, ನಡೆಯುವಾಗ ಅವುಗಳು ಕುಲುಕುವ ರೀತಿ, ಆಕರ್ಷಕವಾದ ಮುಂಭಾಗ ಇವೆಲ್ಲವೂ ಅವನನ್ನು ಬಹಳವಾಗಿ ಸೆಳೆದಿತ್ತು. ಅವನು ಅವಳನ್ನು ಆ ರೀತಿ ನೆನೆಯುತ್ತಲೇ ಒಳಗೆ ನುಗ್ಗಿದ. ಮುಖ್ಯ ಬಾಗಿಲು ತೆರೆದಿತ್ತು. ಸ್ನಾನದ ಕೋಣೆಯಿಂದ ಬರುವ ನೀರಿನ ಸದ್ದು ಮತ್ತು ಆ ಸುವಾಸನೆ ಹೆಚ್ಚು ಬರಲು ಶುರುವಾದವು. ಅರುಣ್ ಹಾಲ್ನಲ್ಲಿ ಕುಳಿತು ಗೋಡೆ ಮೇಲೆ ತೂಗು ಹಾಕಿದ್ದ ಹಳೆಯ ಫೋಟೋಗಳನ್ನು ನೋಡಲು ಶುರು ಮಾಡಿದ. ಅವನ ಮನಸ್ಸು ಮಾತ್ರ ಸ್ನಾನದ ಕೋಣೆಯಲ್ಲಿಯೇ ಇತ್ತು. ಒಂದು ಸಲ ಹೋಗಿ ಕದ್ದು ನೋಡೋಣ ಅಂದುಕೊಂಡನಾದರೂ ಯಾರಾದರೂ ನೋಡಿದರೆ ತೊಂದರೆ ಆಗಬಹುದು ಅಂದುಕೊಂಡು ಸುಮ್ಮನಾದ. ಆದರೆ ಕೈಗಳು ಪ್ಯಾಂಟಿನೊಳಗಿರುವ ದೇಹದ ಭಾಗವನ್ನು ಸವರಲು ಮರೆಯಲಿಲ್ಲ. ಇತ್ತ ಸುನೀತಾ ತನ್ನ ಮೈಯನ್ನೆಲ್ಲ ಚೆನ್ನಾಗಿ ಉಜ್ಜುತ್ತಾ ಸ್ನಾನ ಮಾಡುತ್ತಾ, ತನ್ನನ್ನು ತಾನೇ ಲಾಲಿಸುತ್ತಾ, ತನ್ನ ದೇಹಲೋಕದಲ್ಲಿ ಮುಳುಗಿದ್ದಳು. ಬಿಸಿನೀರು ಮೈಮೇಲೆ ಬೀಳುವಾಗ ಯಾರಾದರೂ ಯುವಕ ಜೊತೆಯಲ್ಲಿದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಅಂದುಕೊಳ್ಳುತ್ತಿದ್ದಳು. ಬೆರಳುಗಳು ಒಳಗೆ ಸುತ್ತಿ ಹೊರಬರುತ್ತಿದ್ದವು. ಮೇಲಿನ ದೇಹದ ಆಕಾರಗಳು ದೊಡ್ಡದಾಗಿ ಬಿಗಿಯಾಗಿದ್ದವು. ಯಾರಾದರೂ ಅದನ್ನು ಮುಟ್ಟಿದರೆ ಒಳ್ಳೆ ಮಜಾ ಇತ್ತು ಅಂದುಕೊಳ್ಳುತ್ತಿದ್ದಳು. ಕೊನೆಗೆ ಆ ಆನಂದದ ಅನುಭವ ಬಂದಾಗ ಕಿವಿಗೆ ಇಂಪಾಗಿ ಕೇಳಿಸುವಂತೆ ಸಣ್ಣದಾಗಿ ಕಿರುಚಿಕೊಂಡಳು. ಆ ಕಿರುಚಾಟ ಕೇಳಿದ ಅರುಣ್ ಮತ್ತಷ್ಟು ಕುತೂಹಲಗೊಂಡ. ಅವನಿಗೆ ಅವಳು ತನಗೆ ತಾನೇ ಆಟವಾಡುತ್ತಿದ್ದಾಳೆ ಅಂತ ಗೊತ್ತಾಗಿತ್ತು. ಆ ಕ್ಷಣಗಳ ಕಲ್ಪನೆ ಮತ್ತು ಮೌನ ಸಂಭಾಷಣೆ ಎಲ್ಲ ಮುಗಿದು ಮನಸ್ಸು ನಿರಾಳವಾದ ಮೇಲೆ ಮೈ ಒರೆಸಲು ಟವೆಲ್ ಹುಡುಕಿದಳು. ಆಗ ಅವಳಿಗೆ ಟವೆಲ್ ತರೋದನ್ನ ಮರೆತಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವಳು ಮುಖ್ಯ ಬಾಗಿಲು ಹಾಕಿದೆ ಅಂತ ತಿಳಿದುಕೊಂಡು ಆ ಅವಸ್ಥೆಯಲ್ಲಿಯೇ ಹೊರಬಂದು ರೂಮಿನಲ್ಲಿರೋ ಟವೆಲ್ ತರಲು ನಿರ್ಧಾರ ಮಾಡುತ್ತಾಳೆ. ಕೆಲವು ನಿಮಿಷಗಳ ನಂತರ ಸ್ನಾನದ ಕೋಣೆಯ ಬಾಗಿಲು ಮೆಲ್ಲನೆ ತೆರೆಯಿತು. ಸುನೀತಾ ಮೈ ಮೇಲೆ ಏನೂ ಇಲ್ಲದೆ ಹೊರಗೆ ಬಂದಳು. ತೇವವಾದ ಕೂದಲು ಹೆಗಲ ಮೇಲಿದ್ದರೆ, ಮೈ ಮೇಲೆ ಉಜ್ಜಾಡಿದ ಸ್ಯಾಂಡಲ್ವುಡ್ ಸೋಪಿನ ಸುವಾಸನೆ ಇಡೀ ಹಜಾರವನ್ನು ಆವರಿಸಿತು. ಹೊರಗೆ ಬಂದು ಸೋಫಾದ ಮೇಲೆ ಕುಳಿತಿದ್ದ ಅರುಣ್ಣನ್ನು ನೋಡಿ ಅವಳು ಶಾಕಾದಳು. ಅವಳ ಮೆದುಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿತು. ಆದರೆ ಅರುಣ್ ಮಾತ್ರ ಅವಳ ಸೌಂದರ್ಯವನ್ನು ಬಿಟ್ಟುಬಿಡದೆ ನೋಡುತ್ತಿದ್ದ. ಅವನು ಕೂಡ ಶಾಕ್ನಲ್ಲಿದ್ದ. ಜೊತೆಗೆ ಅವನ ಮೈಯೆಲ್ಲ ಬಿಸಿಯಾಗ ತೊಡಗಿತು. ಅವನು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದ. ಅಬ್ಬಬ್ಬಾ, ಎಂಥ ಸುಂದರಿಯಪ್ಪ ಇವಳು ಅಂತ ಅಂದುಕೊಳ್ಳುತ್ತಿದ್ದ. ಅವಳ ಆಕರ್ಷಕವಾದ ದೇಹದ ಭಾಗಗಳು ಹುಚ್ಚು ಹಿಡಿಸುತ್ತಿದ್ದವು. ಇಬ್ಬರ ನಡುವೆ ಯಾವುದೇ ಮಾತುಕತೆ ಇರಲಿಲ್ಲ. ಅಷ್ಟರಲ್ಲಿ ವಾಸ್ತವತೆಗೆ ಬಂದ ಸುನೀತಾ ಹಿಂದೆ ತಿರುಗಿ ಸೀದಾ ಸ್ನಾನದ ಕೋಣೆಗೆ ಓಡಿದಳು. ಹಾಗೆ ಓಡುವಾಗ ಅವಳ ಹಿಂದಿನ ಭಾಗದ ಆಕಾರ ಅವನ ಕಣ್ಣಿಗೆ ಕಾಣಿಸಿತು. ಅದನ್ನು ನೋಡಿದ ತಕ್ಷಣವೇ ಏನಾದರೂ ಮಾಡಬೇಕೆಂದು ಅವನಿಗೆ ಅನ್ನಿಸಿತು. ಆದರೆ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ಅವನಿದ್ದ. ಅಷ್ಟರಲ್ಲಿ ಅವಳು ಅವನನ್ನು ಅಲ್ಲಿಗೆ ಕರೆದು, ಸಾರಿ ಕಣೋ, ನೀನು ಬಂದಿದ್ದು ನನಗೆ ಗೊತ್ತಿರಲಿಲ್ಲ. ನಾನು ಬಾಗಿಲು ಹಾಕಿದೆ ಅಂದುಕೊಂಡಿದ್ದೆ ಅಂತಾಳೆ. ಆಗ ಅರುಣ್, ಪರವಾಗಿಲ್ಲ ಬಿಡಿ ಆಂಟಿ ಅಂತಾನೆ. ನಂತರ ಅವಳು, ನನಗೊಂದು ಸಹಾಯ ಮಾಡ್ತೀಯಾ? ನನ್ನ ರೂಮಲ್ಲಿ ಟವೆಲ್ ಇದೆ, ತಂದು ಕೊಡ್ತೀಯಾ ಅಂತ ಕೇಳ್ತಾಳೆ. ಅವನು ಸರಿ ಅಂತ ಹೇಳಿ ಅವಳ ಕೋಣೆಗೆ ಹೋಗಿ ಟವೆಲ್ ತಂದು ಕೊಡ್ತಾನೆ. ಕೊಡುವಾಗ ಅವಳ ಕೈ ಟಚ್ ಆಗಿ ಅವನಿಗೆ ಮೈಯೆಲ್ಲ ಕರೆಂಟ್ ಹೊಡೆದ ಅನುಭವವಾಗುತ್ತೆ. ವಿಕಾಸ್ ಮನೆಯಲ್ಲಿ ಅರುಣ್ಗೆ ಆತಿಥ್ಯ. ಅವಳು ತನ್ನ ಸುಂದರ ದೇಹವನ್ನು ಚೆನ್ನಾಗಿ ಒರೆಸಿಕೊಂಡು ಹೊಸ ಸೀರೆಯನ್ನು ಉಟ್ಟುಕೊಂಡು ಹೊರಗಡೆ ಬರುತ್ತಾಳೆ. ಅರುಣ್ ಅವಳನ್ನೇ ದಿಟ್ಟಿಸಿ ನೋಡಲು ಶುರು ಮಾಡಿದ. ಅವಳು ದೇವತೆಯಂತೆ ಕಾಣುತ್ತಿದ್ದಳು. ಆ ಸೀರೆಯು ಅವಳ ದೇಹದ ರೇಖೆಗಳನ್ನು ಸೂಕ್ಷ್ಮವಾಗಿ ಎತ್ತಿ ತೋರಿಸುತ್ತಿತ್ತು. ಆ ಸುವಾಸನೆ ಅವನನ್ನು ಸ್ವಲ್ಪ ಸೆಳೆಯಿತು. ಅವನು ತಡವರಿಸುತ್ತಾ, ವಿಕಾಸ್ ಇಲ್ವಾ ಆಂಟಿ ಅಂತ ಕೇಳಿದ.
ಇಲ್ಲ ಕಣೋ, ಅವನು ಹುಡುಗರ ಜೊತೆ ಶಿವಮೊಗ್ಗಕ್ಕೆ ಟ್ರಿಪ್ ಹೋಗಿದ್ದಾನೆ. ಯಾವಾಗ ಬರ್ತಾನೋ ಗೊತ್ತಿಲ್ಲ. ಬಹುಶಃ 3 ದಿನಗಳಾದರೂ ಆಗಬಹುದು ಅಂತ ಹೇಳಿ ಕೋಣೆಗೆ ಹೊರಟಳು. ಅವಳ ನಡಿಗೆಯಲ್ಲೊಂದು ಸೊಬಗಿತ್ತು. ಸೀರೆಯ ಸೊಂಟದ ಭಾಗ ಸಡಿಲವಾಗಿ ಅಲ್ಲಾಡುತ್ತಿತ್ತು. ಅರುಣ್ ಹಾಲ್ನಲ್ಲಿ ನಿಂತಿದ್ದ. ಅವನ ಮನಸ್ಸು ಅಸ್ತವ್ಯಸ್ತವಾಗಿತ್ತು. ಅವಳನ್ನು ನೋಡಿದಾಗ ಯಾಕೆ ಈ ರೀತಿಯಾಗುತ್ತೆ ಅಂತ ಅವನು ಅಂದುಕೊಳ್ಳತೊಡಗಿದ. ಅವಳು ಹಿಂತಿರುಗಿ ಬಂದು ಸ್ವಚ್ಛವಾದ ನೋಟದೊಂದಿಗೆ ನಗು ಬೀರುತ್ತಾ, ಅಡುಗೆ ಮನೆಗೆ ಬಾ, ತಿಂಡಿ ಕೊಡುತ್ತೀನಿ ಎಂದಳು. ಆಗ ಅವನು ಮನಸ್ಸಿನಲ್ಲೇ ಏನೋ ಅಂದುಕೊಂಡು ಅವಳ ಹಿಂದೆ ಹೋದ. ಅವಳು ಅವನ ಬಳಿ ಕುಳಿತುಕೊಳ್ಳಲು ಹೇಳಿ ಉಪ್ಪಿಟ್ಟಿನ ಪಾತ್ರೆಯ ಮುಚ್ಚಳ ತೆರೆದಳು. ಒಳಗಿಂದ ಆಕರ್ಷಕವಾದ ಸುವಾಸನೆ ಹೊರಟಿತು. ಗೋಧಿ ರವೆಯ ಉಪ್ಪಿಟ್ಟು ಮಾಡಿದ್ದೆ, ಬಿಸಿ ಬಿಸಿ ಇದೆ. ಜೊತೆಗೆ ಕೆಲವು ಮಸಾಲಾ ವಡೆಗಳು ಇವೆ. ಹೊಟ್ಟೆ ತುಂಬಾ ತಿನ್ನು ಎಂದಳು. ಅವನು ತಿನ್ನುತ್ತಾ, ಅದ್ಭುತವಾಗಿದೆ ಆಂಟಿ, ನಿಮ್ಮ ಉಪ್ಪಿಟ್ಟೆಂದರೆ ನನಗೆ ತುಂಬಾ ಇಷ್ಟ ಅಂತ ನಿಜವಾದ ಹರ್ಷದಿಂದ ಹೇಳಿದ. ಅವಳಿಗೆ ಖುಷಿಯಾಗಿ ಥ್ಯಾಂಕ್ಸ್ ಕಣೋ ಅಂತ ಮುಗುಳ್ನಕ್ಕಳು. ವಿಕಾಸ್ ಇಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿತ್ತು. ನೀನು ಬಂದಿದ್ದು ತುಂಬಾ ಸಂತೋಷವಾಯಿತು ಅಂದಳು. ಅವಳು ಹಾಗೆ ಮಾತಾಡ್ತಾ, ಇವತ್ತು ಸಂಜೆ ಕಬ್ಬಿನ ಪಾನಕ ಮಾಡೋಣ ಅಂದುಕೊಂಡಿದ್ದೀನಿ. ಆದರೆ ಮನೆಯಲ್ಲಿ ಕಬ್ಬಿಲ್ಲ, ಗದ್ದೆಗೆ ಹೋಗಿ ಕತ್ತರಿಸಿ ತರಬೇಕು ಅಂದಳು. ಓ ಅದ್ಭುತ! ನಾನು ನಿಮ್ಮ ಜೊತೆ ಬಂದು ಕಬ್ಬು ತರಲು ಸಹಾಯ ಮಾಡ್ತೀನಿ ಅಂತ ಅರುಣ್ ಉತ್ಸಾಹದಿಂದ ಹೇಳಿದ. ಒಂದು ಕ್ಷಣ ಅವನು ಅವಳೊಂದಿಗೆ ಕಬ್ಬಿನ ಗದ್ದೆಗೆ ಹೋಗುವುದನ್ನು ಊಹಿಸಿಕೊಂಡಾಗ ಅವನ ಹೃದಯ ಬಡಿತ ಹೆಚ್ಚಾಗಿತ್ತು. ಅಲ್ಲೇ ಆಂಟಿಗೆ ಏನಾದರೂ ಸಹಾಯ ಮಾಡಬೇಕೆನ್ನುವುದು ಅವನ ಯೋಜನೆಯಾಗಿತ್ತು. ಅರುಣ್ ತನ್ನ ಜೊತೆ ಕಬ್ಬಿನ ಗದ್ದೆಗೆ ಬರ್ತಾನೆ ಅಂತ ತಿಳಿದು ಸುನೀತಾ ನಿಜವಾಗಿಯೂ ಸಂತೋಷಪಟ್ಟಳು. ಒಬ್ಬಳೇ ಹೋಗುವುದಕ್ಕಿಂತ ಇಬ್ಬರಿದ್ದರೆ ಚೆನ್ನಾಗಿರುತ್ತೆ. ಮಳೆ ಬರೋ ಹಾಗಿದೆ, ಬೇಗನೆ ಹೋಗಿ ಬರೋಣ ಅಂದಳು. ಅವರಿಬ್ಬರು ಯುವಕರಂತೆ ಉತ್ಸಾಹದಿಂದ ಸಿದ್ಧರಾದರು. ಸುನೀತಾ ಒಂದು ಹಳೆಯ ಸೀರೆ ಉಟ್ಟುಕೊಂಡು ತಲೆಗೆ ಟವೆಲ್ ಕಟ್ಟಿಕೊಂಡು ಅರುಣ್ನ ಹತ್ತಿರ ಇದ್ದ ಒಂದು ಕತ್ತಿಯನ್ನು ತೆಗೆದುಕೊಂಡಳು. ಅವರು ಮನೆಯ ಹಿಂದಿರುವ ಕಿರಿದಾದ ಹಾದಿಯಲ್ಲಿ ನಡೆದರು. ಅದು ಹಳ್ಳಿಯ ಅಂಚಿನಲ್ಲಿರುವ ಕಬ್ಬಿನ ಗದ್ದೆಗಳ ಕಡೆಗೆ ಹೋಗುತ್ತಿತ್ತು. ಗಾಳಿಯೂ ತಂಪಾಗಿತ್ತು. ಆಕಾಶವು ಗಾಢವಾದ ಬೂದು ಬಣ್ಣದ ಮೋಡಗಳಿಂದ ಆವರಿಸಲ್ಪಟ್ಟಿತ್ತು. ದೂರದಲ್ಲಿ ಗುಡುಗಿನ ಸದ್ದು ಕೇಳಿಸುತ್ತಿತ್ತು. ಇವತ್ತು ಸರಿಯಾದ ದಿನವಲ್ಲ, ಮಳೆ ಬಂದರೆ ಕೆಸರು ತುಂಬಿರುತ್ತೆ ಎಂದು ಸುನೀತಾ ಹೇಳಿದಳು. ಆದರೆ ಅವಳ ಹೆಜ್ಜೆಗಳು ವೇಗವಾಗಿದ್ದವು. ಹೌದು, ಆದರೆ ಮಳೆಯಲ್ಲಿ ಕಬ್ಬಿನ ಗದ್ದೆ ಇನ್ನೂ ಸುಂದರವಾಗಿರುತ್ತೆ ಅಂತ ಅವಳ ಹಿಂದಿನ ಭಾಗವನ್ನು ನೋಡುತ್ತಾ ಅರುಣ್ ಹೇಳಿದ. ಅವಳು ತಿರುಗಿ ನೋಡಿ ನಕ್ಕಳು ಮತ್ತು ಅದು ಅವನನ್ನು ಮತ್ತಷ್ಟು ಬೆಚ್ಚಗೆ ಮಾಡಿತು. ಕಬ್ಬಿನ ಗದ್ದೆ ತಲುಪಿದಾಗ ಅಲ್ಲಿನ ದೃಶ್ಯವು ಮೋಡಿ ಮಾಡುವಂತಿತ್ತು. ಎತ್ತರವಾದ ಹಸಿರು ಕಬ್ಬಿನ ಗಿಡಗಳು ಗಾಳಿಯಲ್ಲಿ ಸದ್ದು ಮಾಡುತ್ತಾ ಅಲ್ಲಾಡುತ್ತಿದ್ದವು. ಆಕಾಶದ ಬಣ್ಣವು ಗಾಢವಾದ ಹಸಿರು ನೀಲಿ ಬಣ್ಣಕ್ಕೆ ತಿರುಗಿತ್ತು. ಗಾಳಿಯಲ್ಲಿ ಮಣ್ಣಿನ ಮತ್ತು ಸಸ್ಯಗಳ ತಂಪಾದ ಸುವಾಸನೆ ಹೊರಸುತ್ತಿತ್ತು. ಇಲ್ಲಿ ಈ ಗಿಡಗಳು ಚೆನ್ನಾಗಿವೆ, ಹುಳು ತಿನ್ನಲಿಲ್ಲ ಎಂದ ಸುನೀತಾ 2 ಗಿಡಗಳ ನಡುವೆ ನುಗ್ಗಿ ಒಂದನ್ನು ಆರಿಸಿ ಕತ್ತಿಯಿಂದ ಕಬ್ಬನ್ನು ಕತ್ತರಿಸಲು ಪ್ರಯತ್ನಿಸಿದಳು. ಆದರೆ ಕಬ್ಬಿನ ತೊಗಟೆ ಗಟ್ಟಿಯಾಗಿತ್ತು. ಆಗ ಅರುಣ್, ನಾನು ಮಾಡುತ್ತೇನೆ ಆಂಟಿ ಎಂದು ಚಾಕುವನ್ನು ತೆಗೆದುಕೊಂಡು ಒಂದು ಗಿಡವನ್ನು ಯಶಸ್ವಿಯಾಗಿ ಕತ್ತರಿಸಿ, ಇನ್ನೊಂದು ಬೇಕಾ ಆಂಟಿ ಅಂತ ಕೇಳ್ತಾನೆ. ಹೌದು ಕಣೋ, ಬೇಕು. ಇನ್ನೊಂದನ್ನು ತೆಗೆಯೋಣ, ಒಂದು ಸಾಕಾಗಲ್ಲ ಎಂದು ಸುನೀತಾ ಹೇಳಿದಳು. ಅವಳ ಕಣ್ಣುಗಳು ಗಿಡಗಳ ಮೇಲೆ ಸಂಚರಿಸುತ್ತಿದ್ದವು. ಅವಳು ಸ್ವಲ್ಪ ಮುಂದೆ ಹೋಗಿ, ಇದನ್ನು ನೋಡು, ಇದು ಚೆನ್ನಾಗಿದೆ ಅಂತ ತಿರುಗಿದಾಗ ಅವಳ ಪಾದವು ತೇವವಾದ ಮಣ್ಣಿನ ಮೇಲೆ ಜಾರಿತು. ಅವಳು ಅಯ್ಯೋ ಎಂದು ಕೂಗಿದಳು ಮತ್ತು ಹಿಂದಕ್ಕೆ ಬೀಳಲು ಪ್ರಾರಂಭಿಸಿದಳು. ಅರುಣ್ ತ್ವರಿತವಾಗಿ ಮುಂದೆ ಹೋಗಿ ತನ್ನ ತೋಳುಗಳನ್ನು ಹಿಗ್ಗಿಸಿ ಅವಳನ್ನು ಹಿಡಿಯಲು ಪ್ರಯತ್ನಿಸಿದ. ಅವನು ಅವಳನ್ನು ಹಿಡಿಯುವಲ್ಲಿ ಯಶಸ್ವಿಯಾದನು. ಆದರೆ ಸಮತೋಲನವನ್ನು ಕಳೆದುಕೊಂಡು ಇಬ್ಬರು ನೆಲದ ಮೇಲೆ ಬಿದ್ದರು. ಸುನೀತಾಳ ಮೈ ಮೇಲೆ ಅರುಣ್ ಬಿದ್ದಿದ್ದ. ಅವನ ಮುಖ ಅವಳೆರಡು ತೋಳುಗಳ ನಡುವೆ ಹುದುಗಿತ್ತು. ಆಗ ಅವನಿಗೆ ಆ ಕ್ಷಣವನ್ನು ಅನುಭವಿಸೋಣ ಅನ್ನಿಸಿತು. ಆದರೂ ತಡಬರಿಸಿ ಎದ್ದು, ಆಂಟಿ ನಿಮಗೆ ಏಟಾಯ್ತಾ ಅಂತ ಚಿಂತಿತನಾಗಿ ಕೇಳಿದ. ಇಲ್ಲ ಇಲ್ಲ, ಗಾಯವಾಗಲಿಲ್ಲ ಅಂತ ಹೇಳ್ತಾ ಅವಳು ಎದ್ದೇಳಲು ಪ್ರಯತ್ನಿಸಿದಳು. ಆದರೆ ಅವಳ ಪಾದವು ಮತ್ತೆ ಜಾರಿತು. ನನ್ನ ಕೈ ಹಿಡಿದುಕೊಳ್ಳಿ ಅಂತ ಅರುಣ್ ಮುಂದೆ ಹೋಗಿ ತನ್ನ ಕೈಗಳನ್ನು ನೀಡಿದನು. ಅವನು ಅವಳ ಕೈಯನ್ನು ಬಲವಾಗಿ ಹಿಡಿದುಕೊಂಡನು. ಅವಳು ತನ್ನೆರಡು ಕೈಗಳಿಂದ ಅವನ ತೋಳನ್ನು ಹಿಡಿದುಕೊಂಡಳು. ಅವನು ಅವಳನ್ನು ಎಳೆಯಲು ಪ್ರಾರಂಭಿಸಿದಾಗ ಅವಳು ತನ್ನ ತೂಕವನ್ನು ನೀಡಲು ಪ್ರಯತ್ನಿಸಿದಳು. ಅವಳು ಸ್ವಲ್ಪ ಮೇಲಕ್ಕೆ ಬಂದಳು, ಆದರೆ ಮತ್ತೆ ಜಾರಲು ಪ್ರಾರಂಭಿಸಿದಳು. ಅರುಣ್ ತನ್ನ ಇನ್ನೊಂದು ತೋಳನ್ನು ಅವಳ ಸೊಂಟದ ಸುತ್ತಲೂ ಇರಿಸಿ ಅವಳನ್ನು ಬಲವಾಗಿ ಹಿಡಿದುಕೊಂಡನು. ಅವನ ಕೈಗಳ ಸ್ಪರ್ಶವು ಅವಳ ಸೊಂಟದ ಮೇಲೆ ಬಿದ್ದಾಗ ಸುನೀತಾ ಉಸಿರು ಬಿಗಿಯಾಗಿ ಹಿಡಿದುಕೊಂಡಳು. ಅವಳು ಅವನ ಮುಖವನ್ನು ನೋಡಿದಳು. ಅವರು ತೀರಾ ಹತ್ತಿರದಲ್ಲಿದ್ದರು.
ಅವನ ಕಣ್ಣುಗಳು ಅವಳನ್ನು ನೋಡುತ್ತಿದ್ದವು. ಗದ್ದೆಯ ಸುತ್ತಲೂ ಗಾಳಿ ಹೆಚ್ಚು ಬಿರುಸಾಗಿ ಬೀಸಿತು. ಕಬ್ಬಿನ ಗಿಡಗಳು ಜೋರಾಗಿ ಸದ್ದು ಮಾಡಿದವು. ಮೊದಲ ಮಳೆ ಹನಿಗಳು ಅವರ ಮುಖದ ಮೇಲೆ ಬಿದ್ದವು. ಸುನೀತಾಗೆ ತಡೆದುಕೊಳ್ಳಲಾಗದೆ ಆ ಕ್ಷಣದ ತೀವ್ರತೆಯಲ್ಲಿ ಆಸೆಪಟ್ಟಂತೆ ಮಾತನಾಡಿದಳು. ಅಷ್ಟರಲ್ಲಿ ಮಳೆ ಜೋರಾಗಿ ಬರಲು ಶುರುವಾಯಿತು. ಅವಳ ಮಾತುಗಳನ್ನು ಕೇಳಿ ಶಾಕ್ ಆದ ಅರುಣ್ ಕೈಬಿಟ್ಟ. ಆಗ ಸುನೀತಾ ಅಲ್ಲೇ ಕೊಚ್ಚೆಯ ಮೇಲೆ ಬಿದ್ದು ತಕ್ಷಣ ತನ್ನ ಬಟ್ಟೆಯನ್ನು ಸರಿಪಡಿಸಿಕೊಂಡಳು. ಅವಳು ಮಳೆಯಲ್ಲಿ ಒದ್ದೆಯಾಗುತ್ತಿರುವುದು ಅವನ ಕಣ್ಣಿಗೆ ಬಿತ್ತು. ಹಾಗಾಗಿ ಅವನು ಅವಳಿಗೆ ಸಮಾಧಾನ ನೀಡಲು ನಿರ್ಧರಿಸಿ ಆ ಪರಿಸ್ಥಿತಿಯಲ್ಲಿಯೇ ಆಕೆಗೆ ನೆರವಾಗಲು ಮುಂದಾದ. ಇಬ್ಬರು ಕೆಸರಿನಲ್ಲಿ ಆ ಕ್ಷಣವನ್ನು ಅನುಭವಿಸಲು ಶುರುಮಾಡಿದರು. ಅರುಣ್ನ ಬಟ್ಟೆ ಕಬ್ಬಿನ ಗಿಡಗಳ ಮೇಲೆ ತೂಗಾಡುತ್ತಿದ್ದರೆ ಸುನೀತಾಳ ಬಟ್ಟೆಗಳು ಎಲ್ಲೆಲ್ಲಿ ಬಿದ್ದಿತ್ತು ಅವಳಿಗೆ ಗೊತ್ತಿರಲಿಲ್ಲ. ಕೊನೆಗೆ ಎಲ್ಲವೂ ಅಂತ್ಯವಾಗಿತ್ತು. ಸುನೀತಾ ಬೇಡಿಕೊಂಡರೂ ಕೇಳದ ಅರುಣ್ ಆ ಸಮಯದಲ್ಲಿ ಭಾವಾವೇಶದಿಂದ ತನ್ನ ನಿಯಂತ್ರಣ ಕಳೆದುಕೊಂಡು ತನ್ನ ಕಾರ್ಯವನ್ನು ಮುಗಿಸಿದ. ಅವರು ಸ್ವಲ್ಪ ಸಮಯ ಅದೇ ಸ್ಥಿತಿಯಲ್ಲಿದ್ದರು. ಮಳೆಯು ಅವರನ್ನು ತೊಳೆಯುತ್ತಿತ್ತು. ನಂತರ ಮೌನವಾಗಿ ಅವರು 2 ಕಬ್ಬುಗಳನ್ನು ತೆಗೆದುಕೊಂಡು ಮನೆಯ ಕಡೆಗೆ ಹಿಂತಿರುಗಿದರು. ಮನೆಗೆ ಬಂದೊಡನೆ ಅವರು ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಿಲ್ಲ. ಸುನೀತಾ ಮೊದಲು ಮಾತನಾಡುತ್ತಾ, ನಾನು ಬೇಗ ಸ್ನಾನ ಮಾಡುತ್ತೀನಿ. ಆಮೇಲೆ ನೀನು ಕೂಡ ಸ್ನಾನ ಮಾಡು, ನೀರು ಬಿಸಿ ಇದೆ ಅಂದಳು. ಸರಿ ಆಂಟಿ ಎಂದು ಅರುಣ್ ಹೇಳಿದ. ಅವನು ತನ್ನ ಕೋಣೆಗೆ ಹೋಗಿ ಬಟ್ಟೆ ತಂದು ಬಿಸಿನೀರಿನಿಂದ ಸ್ನಾನ ಮಾಡಿದ. ಆದರೆ ಅವನ ಮನಸ್ಸಿನಲ್ಲಿ ಉರಿಯುತ್ತಿದ್ದ ಭಾವನೆಗಳು ಸುಡುತ್ತಿರಲಿಲ್ಲ. ಅವನು ಅಡುಗೆ ಮನೆಗೆ ಹಿಂತಿರುಗಿದಾಗ ಸುನೀತಾ ಇನ್ನೊಂದು ಸರಳವಾದ ಸೀರೆ ಹುಟ್ಟುಕೊಂಡಿದ್ದಳು ಮತ್ತು ತೇವವಾದ ಕೂದಲನ್ನು ಒರೆಸಿಕೊಳ್ಳುತ್ತಿದ್ದಳು. ಅವಳು ಕಬ್ಬುಗಳನ್ನು ತೊಳೆಯುತ್ತಿದ್ದಳು. ಅವಳು ಅವನನ್ನು ನೋಡಿದಾಗ ಒಂದು ಸಣ್ಣ ನಗು ಅವಳ ತುಟಿಗಳ ಮೂಲೆಗಳಲ್ಲಿ ಕಾಣಿಸಿಕೊಂಡಿತ್ತು. ಅದು ಸಂಕೋಚ ಮತ್ತು ಆಹ್ವಾನದ ಮಿಶ್ರಣವನ್ನು ಹೊಂದಿತ್ತು. ಬಾ, ಕಬ್ಬಿನ ಪಾನಕ ಮಾಡೋಣ ಎಂದು ಅವಳು ಸಹಜವಾಗಿ ಹೇಳಿದಳು. ಆದರೆ ಅವಳ ಕಣ್ಣುಗಳಲ್ಲಿ ಹೊಸ ಹೊಳಪಿತ್ತು. ಅವರು ಒಟ್ಟಿಗೆ ಕೆಲಸ ಮಾಡಿದರು. ಅರುಣ್ ಕಬ್ಬುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿದನು. ಸುನೀತಾ ಅವುಗಳನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಬಟನ್ ಆನ್ ಮಾಡಿದಳು. ಕಬ್ಬಿನ ತಾಜಾ ವಾಸನೆ ಅಡುಗೆ ಮನೆಯನ್ನು ತುಂಬಿಸಿತು. ಅವಳು ರಸವನ್ನು ಒಂದು ಬಟ್ಟೆಯ ಮೂಲಕ ಜರಡಿ ಹಿಡಿದು ಒಂದು ಗಾಜಿನ ಗ್ಲಾಸ್ನಲ್ಲಿ ಸುರಿದು ಅರುಣ್ಗೆ ಅದನ್ನು ಕುಡಿಯಲು ಕೊಟ್ಟಳು. ಅವನು ಗ್ಲಾಸನ್ನು ತನ್ನ ಬಾಯಿಗಿಟ್ಟು ಕಬ್ಬಿನ ರಸವನ್ನು ಹೀರಿದನು. ಅದು ತಂಪಾಗಿ ಸಿಹಿಯಾಗಿತ್ತು ಮತ್ತು ಶಕ್ತಿಯುತವಾಗಿತ್ತು. ಅವನು ತುಂಬಾ ಚೆನ್ನಾಗಿದೆ ಆಂಟಿ ಅಂದನು. ಈಗ ಸುನೀತಾ ಜ್ಯೂಸ್ ಕುಡಿಯುತ್ತಾ, ಕಬ್ಬಿನ ಹಾಲು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್ ಇರುವುದರಿಂದ ದೇಹಕ್ಕೆ ಶಕ್ತಿ ನೀಡುವುದಲ್ಲದೆ ಶರೀರವನ್ನು ತಂಪಾಗಿಸುತ್ತದೆ. ಜೊತೆಗೆ ಮೂತ್ರಪಿಂಡಗಳಿಗೆ ಒಳ್ಳೆಯದು ಎಂದು ಹೇಳಿದಳು. ಇದರಿಂದ ಅರುಣ್ ಹೊಸ ವಿಷಯವನ್ನು ಕೂಡ ಕಲಿತುಕೊಂಡ. ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.